ಇದೀಗ ಕರ್ನಾಟಕ ಟಾಪ್ 9ನ ಸುದ್ದಿಗಳನ್ನು ನೋಡೋಣ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡಗೆ ಜೈಲೇ ಗತಿಯಾಗಿದೆ. 2 ತಿಂಗಳ ಬಳಿಕ ಜಾಮೀನು ಕೋರಿ ಪವಿತ್ರ ಗೌಡ ಸಲ್ಲಿಸಿದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಬೇಲ್ ನೀಡೋದಕ್ಕೆ ಎಸ್ಪಿಪಿ ಆಕ್ಷೇಪ ಸಲ್ಲಿಸಿತ್ತು. ಹೀಗಾಗಿ ಆಗಸ್ಟ್ 27ಕ್ಕೆ ವಿಚಾರಣೆ ಮುಂದೂಡಿ ನ್ಯಾಯಾಧೀಶ ಜೈಶಂಕರ್ ಆದೇಶಿಸಿದ್ದಾರೆ. ಪರಿಹಾರ ನೀಡಲು ವಿಳಂಬವಾಗಿದ್ದಕ್ಕೆ ರೈತರು ಬೆಳಗಾವಿ ಎಸಿ ಕಚೇರಿ ಸಾಮಗ್ರಿಗಳು ಜಪ್ತಿ ಮಾಡಿದ್ದಾರೆ. 2008ರಲ್ಲಿ ಸಾಂಬ್ರಾ ವಿಮಾನ ನಿಲ್ದಾಣ ವಿಸ್ತರಣೆ ಕಾಮಗಾರಿಗೆ 270 ಎಕರೆ ಜಮೀನು ವಶಕ್ಕೆ ಪಡೆಯಲಾಗಿತ್ತು. ಅಲ್ಲದೆ 20 ರೈತರಿಗೆ 8 ಕೋಟಿ ಪರಿಹಾರ ಬಾಕಿ ಉಳಿಸಿಕೊಂಡಿತ್ತು. ಕೋರ್ಟ್ ಆದೇಶದ ಮೇರೆಗೆ ಇಂದು ಎಸಿ ಕಚೇರಿಯಲ್ಲಿದ್ದ ಕಂಪ್ಯೂಟರ್, ಪ್ರಿಂಟರ್ ಸೇರಿದಂತೆ ವಿವಿಧ ವಸ್ತುಗಳನ್ನ ರೈತರು ಜಪ್ತಿ ಮಾಡಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಕಂದಕಕ್ಕೆ ಬಿದ್ದಿದೆ. ಹಾಸನ ಜಿಲ್ಲೆಯ ಶಿರಾಡಿ ಘಾಟ ರಸ್ತೆಯ ದೋಣಿಗಲ್ ಬಳಿ ಘಟನೆ ನಡೆದಿದ್ದು, ಬೆಂಗಳೂರಿನಿಂದ ಮಂಗಳೂರಿಗೆ ಸರಕು ತುಂಬಿಕೊಂಡು ತೆರಳುತ್ತಿದ್ದ ಲಾರಿ ತಿರುವಿನಲ್ಲಿ ಪಲ್ಟಿಯಾಗಿದೆ. ಕುಣಿಗಲ್ ಮೂಲದ ಲಾರಿ ಚಾಲಕ ಜಾಫರ್ನನ್ನ ರಕ್ಷಿಸಲಾಗಿದೆ.